ದೋಸ್ತ ಹೆಂಗದಿರ್ಲಾರು ನಾನಂತೂ ಬ್ಯಾಂಕ್ ಅದಾನೆ. ಸೊ ಅಂಟಿ ಗಣಪತಿ ಬಂದ್ರೆ ನಿಯರ್ ಒಳಗೆ ಇನ್ನೂ 2 ಪ್ಲೇಸ್ ಕವರ್ ಆಗ್ತಾವೆ. ಒಂದು ಜೇನ್ಕಲ್ ಗುಡ್ಡ, ಇನ್ನೊಂದು ಮಾಗೋಡ್ ಫಾಲ್ಸ್. ಫಸ್ಟ್ ಮಾಗೋಡ್ ಫಾಲ್ಸ್ ಹೋಗೋಣ, ನೆಕ್ಸ್ಟ್ ಜೇನ್ಕಲ್ ಗುಡ್ಡ. ಲೆಟ್ಸ್ ಗೋ. ಗಂಟಿ ಗಣಪತಿಯಿಂದ ಮಾಗೋಡ್ ಫಾಲ್ಸ್ ಒಂದು 6 ಕಿಲೋಮೀಟ್ರ್. ಹುಬ್ಬಳ್ಳಿಗೆ ಹೋಗೋ ರೋಡ್ನಾಗ ವಾಪಸ್ 1 ಕಿಲೋಮೀಟ್ರ್ ಬಂದ್ರೆ ಲೆಫ್ಟ್ ಸೈಡ್ ಒಂದು ಬೋರ್ಡ್ ಸಿಗ್ತೈತಿ. ಆ ಬೋರ್ಡಿಂದ ಲೆಫ್ಟ್ ಸೈಡ್ ಹೋದ್ರೆ ಗಂಟಿ ಗಣಪತಿ, ಸೀದಾ ಹೋದ್ರೆ ಮಾಗೋಡ್ ಫಾಲ್ಸ್. ಲಗು ಲಗು ನಡಿ ಮರ, ಬಿಸಿಲೈತಿ. ಹಂಗೆ ಸೀದಾ ಒಂದು 4 ಕಿಲೋಮೀಟ್ರ್ ಬಂದ್ರೆ ನಿಮ್ಗೆ ಒಂದು 4 ರೋಡ್ ಸಿಗ್ತಾವೆ. ಇದು ರೈಟ್ ಸೈಡ್ ರೋಡ್ ಜೇನ್ಕಲ್ ಗುಡ್ಡ ಹೋಗ್ತೈತಿ. ಹಿಂಗೆ ಸೀದಾ ಹೋದ್ರೆ ಮಾಗೋಡ್ ಫಾಲ್ಸ್. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಫ್ ರೋಡ್ ಐತಿ. ಮಸ್ತ್ ಮಜಾ ಅಂತೂ ಬರತೈತಿ. ಹಂಗೆ ಸ್ವಲ್ಪ ಟುಕ್ಕು ಟುಕ್ಕು ಅನ್ನತೈತಿ. ಒಂದು ಹುಟ್ಟುಳ ಇಲ್ಲ, ಏನಿಲ್ಲ. ಅವನವನ ಅಂತೂ ಇಂತೂ ಬಂತಪ್ಪ. ಟಿಕೆಟ್ ಕೌಂಟ್ರ್ ಒಂದು ಐತೆನ. ಎಷ್ಟು ತೊಗೋತ ನೀವ? ಎಂಟ್ರಿ ಫೀ ಬಂದು 30 ರೂಪಾಯಿ ಒಬ್ಬರಿಗೆ. ಪಾರ್ಕಿಂಗ್ ಅದು ಏನು ಚಾರ್ಜ್ ಮಾಡೋಂಗಿಲ್ಲ, ಎಲ್ಲ ಸೇರೆ ಒಟ್ಟು ಒಬ್ರಿಗೆ 30 ರೂಪಾಯಿ. ಬಟ್ ನೀರಿಲ್ಲ ಅಂತ ಹೇಳ್ಯಾರು. ನೋಡೋಣ, ಫುಲ್ ಸಮರ್ ಐತಿ. ನೋಡಂಬರ್ರಿ. ಏನು ಭಾಳ ದೂರ ಇಲ್ಲ, ನಡೆಯೋದು ಆರಾಮಾಗಿ ಬರ್ಬೋದು. ಬಟ್ ನೀರು ಇಲ್ಲ, ಸ್ವಲ್ಪನೂ ಇಲ್ಲ ನೀರು. ಫುಲ್ಲು ಡ್ರೈ ಆಗೈತಿ. ಹೆವಿ ಸಮರ್ ಇಷ್ಟೇ. ಸ್ವಲ್ಪ ನಿಂತಿದೆ, ಬೀಳ್ತಾನೂ ಇಲ್ಲಲ್ಲ. ಇಷ್ಟು ಡ್ರೈ ಇರುತ್ತೆ ನೋಡ್ರಿ ಸಮರ್ನಾಗ ಬಂದ್ರೆ. ಸೊ ಐ ಬೆಟರ್ ಸಜೆಸ್ಟ್ ಸಮರ್ನಾಗ ಬರಬೇಡ್ರಿ. ಮಳೆ ಸ್ಟಾರ್ಟ್ ಆದಮೇಲೆ ರೈನಿ ಸೀಸನ್ನಾಗ ಬಂದ್ರೆ ಅನ್ನಾಹುತ ವ್ಯೂ ನೋಡಿದ್ರು ನೋಡಿ. ಪೂರಾ ಡ್ರೈ, ಏನೂ ಇಲ್ಲ. ಗಿಡ ಎಲ್ಲ ಒಣಗಿ ಹೋಗ್ಯಾವ, ಬರೀ ಕಲ್ಲಷ್ಟ ಕಾಣತ್ತಾವ. ಕೆಳಗೆ ಸ್ವಲ್ಪ ನಿಂತಿದ್ದು ನೀರು ಐತೆ ಅಷ್ಟೆ. ಸೊ ಇಲ್ಲಂತೂ ನೀರಿಲ್ಲ. ಜೇನ್ಕಲ್ ಗುಡ್ಡ ಒಂದು ನೋಡ್ಕೊಂಡು ಹೋಗೋಣ. ಸಮರ್ನಾಗ ಹಂಗೆ ಇರ್ತೈತಿ, ವಿಂಟರ್ನಾಗ ಮತ್ತೊಮ್ಮೆ ಬರ್ತಾನೆ ಮಳೆಯಾದಾಗ. ಸೊ ಇದಾಗಲೇ ಹೇಳಿದ ಸರ್ಕಲ್. ಹಂಗೆ ವಾಪಸ್ ಬಂದು ಸೀದಾ ಹೋದ್ರೆ ಅದು ಹುಬ್ಳಿ ರೋಡ್. ಲೆಫ್ಟ್ ಹೋದ್ರೆ ಹಿಂಗೆ ಜೇನ್ಕಲ್ ಗುಡ್ಡಕ್ಕೆ ಹೋಗ್ತೀವಿ. ರೋಡ್ ಅಂತೂ ಅನಾಹುತದವ, ಬೇಕಾದಂಗೆ ಬರ್ರಿ ಅವನು ಒಂದು ವೇ. ಹಂಗೆ 2 ಡೈವರ್ಷನ್ ಬರ್ತಾವೆ. ಇಲ್ಲೇ ಲೆಫ್ಟ್ ಹೋಗ್ಬೇಕು. ಜೇನ್ಕಲ್ ಗುಡ್ಡಿಂದ ಇದು ಮಾಗೋಡ್ ಫಾಲ್ಸ್ ಒಂದು 5 ಕಿಲೋಮೀಟ್ರ್ ಐತಿ. 10 ನಿಮಿಷದಾಗ ಆರಾಮ್ ಬರ್ಬೋದು. ಇಲ್ಲಿ ಅಲ್ಲಿಗಿಂತ ಸ್ವಲ್ಪ ತ್ರಾಸ ಐತಲ್ಲಪ್ಪ ಆಫ್ ರೋಡ್. ಇರಲಿ, ಮಜಾ ಬರ್ತದಾದ್ರು. ಅಂತೂ ಇಂತೂ ಬಂದ್ವಿ. ಅಯ್ಯವು ಚಮಚ್ ಕಪ್ಪಲ್ಲ ಹೋಲಿ ಬಿಡು. ಅವನು ಕೇಳ್ತಂದ್ರೆ ಟಿಕೆಟ್. ಅಂತೂ ಇಂತೂ ಜೇನ್ಕಲ್ ಗುಡ್ಡಕ್ಕೆ ಒಂದು ಬಂದಿವಿ. ಲಾಸ್ಟ್ ಪ್ಲೇಸ್ ಇವತ್ತಿಂದ. ಮೊದಲು ಟಿಕೆಟ್ ಇದ್ದಿದ್ದಿಲ್ಲ, ಈಗ ಟಿಕೆಟ್ ಕೌಂಟ್ರು ಮಾಡ್ಯಾರ. ಒಬ್ಬರಿಗೆ 10 ರೂಪಾಯಿ ಪಾರ್ಕಿಂಗು, ಏನು ಎಂಟ್ರಿ ಫೀಸು ನಮ್ಗೆ ಗೊತ್ತಿಲ್ಲ. ಬಟ್ 10 ರೂಪಾಯಿ ಒಬ್ರಿಗೆ ಬರಬೇಕಂತ. ಬರ್ರಿ, ಹೆಂಗೈತೆ ನೋಡೋಣ. ಬಿಸಿಲಾಗ ಇದಾರು ಚಲೋ ಕಂಡ್ರೆ ಬೆಟ್ರ್ ಆಗತ್ತೆ ಅಲ್ಲ. ಚಲ್ ಜಾಂಗೆ. ಸ್ಟೆಪ್ಸು ಇಳಿಯೋದೇನು ಭಾಳ ಇಲ್ಲ. ಸೊ ಯಾರು ಬೇಕಾದರೂ ಬರ್ಬೋದು, ಫ್ಯಾಮಿಲಿ, ವಯಸ್ಸಾದವ್ರಿಗೂ. ಬಟ್ ಬೈಕ್ ಮೇಲೆ ಅದು ಬರುವಾಗ ಹುಷಾರು. ಫುಲ್ ಆಫ್ ರೋಡ್ ಐತಿ. ಇದರ ಸ್ವಲ್ಪ ಬೆಟ್ರ್ ಐತಪ್ಪ. ಅಲ್ಲೇನು ಕಾಣ್ತೈತಿ, ಅಲ್ಲಿ ಫುಲ್ ನೀರು ಹರಿತೈತಿ. ಆ್ಯಂಡ್ ಅಲ್ಲಿಂದ ನೀರು ಹರಿದು ಬರ್ತೈತಿ ಮಳೆಗಾಲದಾಗ. ವ್ಯೂ ಅನಾಹುತ ಇರ್ತೈತಿ. ಬೆಳಗ್ಗೆ ಬರಬೇಡ್ರಿ, ಫಾಗ್ ಇರ್ತೈತಿ, ಕಾಣಂಗಿಲ್ಲ. ನಾಷ್ಟ ಟೈಮಿಗೆ ಬರ್ರಿ, 10 ಗಂಟೆ ಮೇಲೆ ಚಲೋ ವ್ಯೂ ಸಿಗ್ತೈತಿ. ಫುಲ್ ಕಣ್ಣಿಗೆ ಕಾಣು ಮಟ ಫುಲ್ ಕಾಡ ಐತೆ ನೋಡಿದು. ದೋಸ್ತ ಇವತ್ತು ಹೇಳಿದ 3 ಪ್ಲೇಸ್ ಕಂಪ್ಲೀಟ್ ಆದವು. ಗಂಟಿ ಗಣಪತಿ, ಮಾಗೋಡ್ ಫಾಲ್ಸ್, ಜೇನ್ಕಲ್ ಗುಡ್ಡ. ಸೊ ನೀವು ಬಂದ್ರೆ ಇದೇ ಲೈನ್ನಾಗ ಬರ್ರಿ. ಬಂದ್ರೆ ಫ್ಯಾಮಿಲಿ ಕೂಡ ಬರ್ರಿ, ಇಲ್ಲ ಫ್ರೆಂಡ್ ಸರ್ಕಲ್ನಾಗ ಬರ್ರಿ. ಯಾಕಂದ್ರೆ ದಾರಿ ಸ್ವಲ್ಪ ಡೇಂಜರ್ ಐತಿ. ಸಮ್ಮರ್ನಾಗ ಬರಬೇಡ್ರಿ ಅಂತೇಳಿ ಸಮ್ಮರ್ನಾಗ ಬರಬೇಡ್ರಿ, ಏನೂ ಸಿಗೋಂಗಿಲ್ಲ. ಸೊ ರೇನಿ ಸೀಸನ್ನಾಗ ಬೆಸ್ಟ್ ಪ್ಲೇಸ್. ಬಂದು ಒಂದು ಸರಿ ನೋಡ್ಕೊಂಡು ಬರ್ರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೊಂದು ಹೊಸ ಪ್ಲೇಸ್ ಸಿಗೋಣ. ಅಲ್ಲಿವರೆಗೂ
ಬಾಯ್.